ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಾನು ಇವತ್ತಿನ ವಿಡಿಯೋಲ್ಲಿ ನಾನು ಮೀಶೋಯಿಂದ ಜಸ್ಟ್ 500 ರೂಪೀಸ್ ಅಂಡರಲ್ಲಿ ಏನನ್ನು ತರಿಸ್ಕೊಂಡಿದ್ದೀನಿ ಅಂತ ನಿಮಗೆಲ್ಲ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರಿಗೆ ಆ ಪ್ರಾಡಕ್ಟ್ಗಳ ಲಿಂಕ್ಗಳು ಬೇಕಂದರೆ ನನಗೆ ಡಿ ಎಮ್ ಮಾಡಿ ನಾನು ನಿಮಗೆ ಆ ಲಿಂಕ್ಗಳನ್ನ ಕಳಿಸ್ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್ ಇಟ್. ಗೈಸ್, ಫಸ್ಟ್ ನಾನು ಈ ಒಂದು ಬ್ಲೂ ಕುರ್ತಾ ಸೆಟ್, ಇದು ಪ್ಯಾಂಟ್ ಕೂಡ ಬಂದಿದೆ ಗೈಸ್, ಚೆನ್ನಾಗಿದೆ. ಇದು ಟಾಪ್, ಇದು ಜಸ್ಟ್ 180 ರೂಪೀಸ್ ವಿತ್ ಪ್ಯಾಂಟ್, ಓಕೆನಾ. ನೆಕ್ಸ್ಟ್ ಒನ್, ನಾನು ಈ ಶಾರ್ಟ್ ಕುರ್ತಾನ ಜಸ್ಟ್ 210 ರೂಪೀಸ್ಗೆ ತರಿಸ್ಕೊಂಡಿದ್ದೀನಿ. ಇದನ್ನು ವೈಟ್ ಜೀನ್ಸು, ಬ್ಯಾಗಿ ಜೀನ್ಸು, ಕ್ರೀಮು ಯಾವುದಕ್ಕೆ ಹಾಕೊಂಡ್ರೂ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟು ನಾನೊಂದಿದು ಜೀನ್ಸ್ ಟಾಪ್ ತರಿಸಿದೆ ಗೈಸ್. ಈ ಒಂದು ಟಾಪ್ ಬಂದು 300 ಸಮಥಿಂಗ್ ಬರುತ್ತೆ ಅನಿಸುತ್ತೆ ಗೈಸ್. ಈ ಟಾಪು ನಾನೊಂದು 10-15 ಸರಿ ವಾಶ್ ಮಾಡಿದ್ದೀನಿ ಗೈಸ್. ಒಂದು ಚೂರು ಸ್ಟಿಲ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಈ ಟಾಪು. ನೆಕ್ಸ್ಟ್ ಒನ್ನು ಈ ಒಂದು ರೆಡ್ ಕುರ್ತಿ. ಆ್ಯಕ್ಚುಲಿ ನಮ್ಮ ಏರ್ಪೋರ್ಟಲ್ಲಿ ಜೀನ್ಸ್ ಎಲ್ಲ ಇಲ್ಲ, ಚೂಡಿದಾರ್ಸ್ ಜಾಸ್ತಿ, ಹಂಗಾಗಿ ನಾನು ಚೂಡಿದಾರ್ಸ್ ಟಾಪ್ಗಳನ್ನೇ ಜಾಸ್ತಿ ತರಿಸ್ಕೊಂಡಿದ್ದು. ಈ ಒಂದು ಟಾಪು 200 ಸಮಥಿಂಗ್ ಇದೆ ಗೈಸ್. ಇದು ಅಷ್ಟೇ, ಕಲರ್ ಕೂಡ ಆಗಿಲ್ಲ ಗೈಸ್. ಆಮೇಲೆ ಏನು ಗೊತ್ತಾ, ಸಿಮಿಲರ್ ಆಗಿರೋ ಪ್ರಾಡಕ್ಟ್ಸ್ಗಳು ಕಡಿಮೆಗೂ ಸಿಗುತ್ತೆ, ಬಟ್ ಕ್ವಾಲಿಟಿ ತುಂಬಾ ಡಿಫ್ರೆನ್ಸ್ ಇರುತ್ತೆ ಗೈಸ್. ಇದು 230 ರೂಪೀಸ್ ಅನಿಸುತ್ತೆ, ಚೆನ್ನಾಗಿದೆ ಗೈಸ್. ಇದನ್ನು ನಾನೊಂದು 6 to 7 ಟೈಮ್ ವಾಶ್ ಮಾಡಿದ್ದೀನಿ, ಇದು ಚೆನ್ನಾಗಿದೆ. ನೆಕ್ಸ್ಟ್ ಆ್ಯಕ್ಚುಲಿ ಇದು ಇದೆಲ್ಲ ಗೈಸ್ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಇದೊಂದು ಕುರ್ತಾ ಸೆಟ್ಟು, ಪ್ಯಾಂಟ್ ಎಲ್ಲೋ ಹೋಗ್ಬಿಟ್ಟಿದೆ ಗೊತ್ತಿಲ್ಲ. ಈ ಕುರ್ತಾ ಸೆಟ್ ಇದೆಯಲ್ಲ ಗೈಸ್, ಸೀರಿಯಸ್ಲಿ ಇದು 450 ರೂಪೀಸ್ ಅಷ್ಟೇ. ನನ್ನ ಸೈಜು XXS, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಗೈಸ್. ಯಾರಾದರೂ ತೊಗೊಳ್ತೀರಾ, ಹೆಂಗೆ ಬರುತ್ತೆ ಏನೋ ಅಂದರೆ ಮೀಶೋಲ್ಲಿ ಈ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಗೈಸ್, ಸಕ್ಕತ್ತಾಗಿದೆ ಹೇಳಬೇಕಂದ್ರೆ. ಇದು 400 ಸಮಥಿಂಗ್ ಬರುತ್ತೆ. ಇದು ಒಂದು ಕಲರ್ ಏನು ಶೇಡ್ ಆಗಿಲ್ಲ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಒನ್ನು ನಾನು ಇದೊಂದು 3 ಪೀಸ್ ಸೆಟ್ ತರಿಸಿದ್ದೀನಿ ಗೈಸ್. ಇದು ಬಂದು ಟಾಪ್, ಇದು ಪ್ಯಾಂಟ್. ಆ್ಯಕ್ಚುಲಿ ಇದು ನಮ್ಮ ಏರ್ಪೋರ್ಟಲ್ಲಿ ನನ್ನ ಕೊಲೀಗ್ ಒಬ್ಬರು ಹಾಕ್ಕೊಂಡಿದ್ರು, ಅವ್ರನ್ನ ನೋಡಿ ಲಿಂಕ್ ಶೇರ್ ಮಾಡಿ ಕಳಿಸ್ಕೊಂಡೆ. ವೇಲ್ ಕೂಡ ಚೆನ್ನಾಗಿದೆ ಗೈಸ್. ಇದು ಫಂಕ್ಷನ್ ವೇರ್ಗಳಿಗೆಲ್ಲ ಚೆನ್ನಾಗಿದೆ. ನೆಕ್ಸ್ಟ್ ಒನ್ನು ಗೈಸ್, ನೆಕ್ಸ್ಟ್ ಏನಂದರೆ ಇದು ಒಂದು ಯುನಿಕ್ ಐಟಮ್, ಯುನಿಕ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು, ಕನ್ಸಿಡರ್ ಮಾಡ್ಬೋದು. ಹೆಂಗಂದರೆ ಗೈಸ್, ಇದು ಯಾರಾದರೂ ಸ್ಲೀವ್ಲೆಸ್ ಡ್ರೆಸ್ಗಳು ಹಾಕ್ತಿರಲ್ಲ, ಅದಕ್ಕೆ ಈ ಥರ ಸ್ಟ್ರಕ್ ಟೈಪ್ ಹಾಕ್ಕೊಳ್ಳೋದು ಗೈಸ್. ಕಾಣಿಸ್ತಾ ಇದೆಯಾ? ಇದು ಜಸ್ಟ್ 180 ರೂಪೀಸ್. 180 ಇತ್ತು ನಾನು ತರಿಸಿದಾಗ, ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ಇದು ಮಾತ್ರ ಸಿಂಪಲ್ ಆಗಿರೋ ಸ್ಲೀವ್ಲೆಸ್ ಡ್ರೆಸ್ಸಿಗೆ ಇದನ್ನು ಸ್ಟ್ರಗ್ಗಾಗಿ ವೇರ್ ಮಾಡಿದ್ರೆ ಸಖತ್ತಾಗಿ ಕಾಣುತ್ತೆ. ಇದರಲ್ಲಿ ವೈಟ್ ಕಲರ್ ಇದೆ, ಕಲರು ಅವೈಲಬಲ್ ಇದೆ, ಇದು ಚೆನ್ನಾಗಿದೆ ಗೈಸ್. ನೆಕ್ಸ್ಟ್ ಒನ್ನು ನಾನು ಇದೊಂದು ಕುರ್ತಾ ಸೆಟ್ಟು ಜಸ್ಟು 230 ರೂಪೀಸಿಗೆ ತರಿಸ್ಕೊಂಡಿದ್ದೆ ಗೈಸ್. ಕ್ವಾಲಿಟಿ ಮಾತ್ರ ಶಾಖೆಗಲ್ದಲ್ಲಿ ಚೆನ್ನಾಗಿದೆ ನೋಡಿ ಗೈಸ್ ಹಾಕ್ಕೊಡೋಕ್ಕೆ. ಇದು ಏನು ಕಲರ್ ಶೇಡ್ ಆಗಿದೆ ಗೈಸ್, ಚೆನ್ನಾಗಿದೆ. ಟಾಪ್ ಪ್ಯಾಂಟ್. ನೆಕ್ಸ್ಟ್ ಇದೊಂದು ಶಾರ್ಟ್ ಕುರ್ತಿ ಗೈಸ್, ಇದೂ ಅಷ್ಟೇ 200 ಅಷ್ಟೇ. ಕಲರ್ ಒಂದು 2 ಟೈಮ್ಸ್ ಶೇಡ್ ಆಯ್ತು ಅಷ್ಟೇ, ಅದಾದಮೇಲಿಂದ ಶೇಡ್ ಆಗಿಲ್ಲ. ವರ್ತಿದೆ ಗೈಸ್ ತೊಗೊಳಕ್ಕೆ, ಚೆನ್ನಾಗಿದೆ. ಮತ್ತು ನೆಕ್ಸ್ಟು ಇದು ಶಾರ್ಟ್ ಫ್ರಾಕ್ ಅನ್ಬೋದು, ಲಗ್ಗಿನ್ಸ್ ಮೇಲೆ ಹಾಕ್ಬೋದು, ಹಂಗೆ ಎಲ್ಲಾದರೂ ಟ್ರಿಪ್ ಹೋಗ್ತೀವಿ ಅಂದರೆ ಹಂಗೂ ಹಾಕ್ಕೋಬೋದು ಗೈಸ್, ಚೆನ್ನಾಗಿದೆ. ಇದು ನನಗೆ ಕ್ಲಾತ್ ನೇಮ್ಗಳೆಲ್ಲ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ನೆಕ್ಸ್ಟ್ ಒನ್ ಗೈಸ್, ಈ ಬ್ಯೂಟಿಫುಲ್ ಬಿದ್ದೋಯ್ತು ಕುರ್ತಾ ಸೆಟ್ ಗೈಸ್. ಸೀರಿಯಸ್ಲಿ ಫಂಕ್ಷನ್ ವೇರು, ಮತ್ತು ಅಂದರೆ ಇದು ಸ್ಲೀವ್ಲೆಸ್ ಯಾರು ಹಾಕಲ್ಲ ಅವ್ರಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಇದು ಸೆಟ್, ಇದು 300 ಸಮಥಿಂಗ್ ಅನ್ಸುತ್ತೆ ತೊಗೊಂಡಿದ್ದು. ಇದ್ರಲ್ಲಿ ಕಲರ್ ಇದೆ,
ಮೆಂತ್ಯ ಕಲರ್ ಅನಿಸುತ್ತೆ, ಐ ಡೋಂಟ್ ನೋ, ಬಟ್ ಚೆನ್ನಾಗಿದೆ. 2 ಕಲರ್ ಅವೈಲಬಲ್ ಇದೆ ಅನಿಸುತ್ತೆ. ನನಗೆ ಈ ಕಲರ್ ಇಷ್ಟ ಆಯಿತು, ಈ ಕಲರ್ ತರಿಸ್ಕೊಂಡೆ. ಇದು ತುಂಬಾ ಚೆನ್ನಾಗಿದೆ ಗೈಸ್. ಇನ್ನೊಂದು ಯಾವುದಂತ ಅಂದರೆ, ಇದು ಅಷ್ಟೇ ನನಗೆ ತುಂಬ ದಿನ ಆಯಿತು ತೊಗೊಂಡು. ಅದೇ ಏರ್ಪೋರ್ಟ್ಗೆಲ್ಲ ಹಾಕೊಂಡು ಹೋಗ್ಬೇಕಲ್ಲ ಅಂತ 180 ರುಪೀಸ್. ಇದು ಸ್ಲೀವ್ಲೆಸ್ಸು, ಸ್ಲೀವ್ ಇರೋದು ಇದೆ ಗೈಸ್. ಇದು ಜಸ್ಟ್ 180 ರುಪೀಸ್ ಅಷ್ಟೇ. ಚೆನ್ನಾಗಿದೆ, ಕ್ಲಾತ್ ಮಾತ್ರ ತುಂಬ ಚೆನ್ನಾಗಿದೆ ಗೈಸ್. ಈ 2 ಟಾಪು ನಾನು ತರಿಸ್ಕೊಂಡು ಸುಮಾರು ದಿನಗಳಾಯಿತು. ಇದೆರಡು ಕಾಂಬೋ ಆಫರಲ್ಲಿ ಸಿಕ್ಕಿದ್ದು ನನಗೆ 380 ರುಪೀಸು. ನೋಡಿ, ಇದು ಯೆಲ್ಲೋ ಕಲರ್, ವೈಟ್ ಕಲರ್ ಲಗ್ಗಿನ್ಸು, ಸ್ಟ್ರೈಟ್ ಪ್ಯಾಂಟ್ಗಳಿಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಗೈಸ್. ಇದು 380ನೋ 390ನೋ ಸಮಥಿಂಗ್ ಇದೆ. ಕಾಂಬೋ ನಾನು 2 ಅಲ್ಲಿ ತೊಗೊಂಡಿದ್ದು. ಇದು ಬ್ಲೂ ಕಲರ್ ಗೈಸ್. ಇದು ಒಂದು 10 to 20 ಟೈಮ್ಸ್ ವಾಶ್ ಮಾಡಿದ್ದೀನಿ ಗೈಸ್. ಇದೆಲ್ಲ ಹಳೆಯ ಡ್ರೆಸ್ಸಸ್ಸೇ, ಚೂರೂ ಬಬಲ್ಸ್ ಬರೋದಾಗಲಿ ಏನೂ ಆಗಿಲ್ಲ. ವರ್ತಿದೆ ಗೈಸ್. ಏನಂದರೆ ಮೀಶೋ ಅಲ್ಲಿ ತರಿಸ್ಕೊಳ್ತೀವಿ ಸಮ್ಟೈಮ್ಸ್. ನನಗೂ ಡಿಸಪಾಯಿಂಟ್ ಆಗಿದೆ, ತರಿಸ್ಕೊಂಡು ಚೂರು ಕ್ವಾಲಿಟಿ ಚೆನ್ನಾಗಿಲ್ದಿದ್ದು, ನಾನೇನೋ ಬುಕ್ ಮಾಡಿರೋದು ಏನೋ ರಿಟರ್ನ್ ಬಂದಿರೋದಿದೆ. ಬಟ್ ನಾವು ಹೊರ್ಗಡೆ ತೊಗೊಳೋದಕ್ಕಿಂತ ಅಂದರೆ ಈ ಆಫೀಸ್ ವೇರು ಎಲ್ಲಾದರೂ ಡೈಲಿ ರೆಗ್ಯುಲರಾಗಿ ವೇರ್ ಮಾಡಲಿಕ್ಕೆ ಚೆನ್ನಾಗಿದೆ ಗೈಸ್. ಅಂದರೆ ಕಮ್ಮಿ ಬಜೆಟಲ್ಲಿ ಸಿಗತ್ತೆ ಅಂತ ತೊಗೊಳ್ಳೋದಷ್ಟೇ, ಅದು ಬಿಟ್ಟು ಬೇರೆ ಏನೊಂದು ಉದ್ದೇಶ ಇಲ್ಲ. ಬಟ್ ನನಗೂ ತುಂಬ ಸರಿ ಡಿಸಪಾಯಿಂಟ್ ಆಗಿದೆ. ಇವತ್ತು ನೆಕ್ಸ್ಟ್ ಏನು, ಬಟ್ ಒಬ್ಬರಾಗಿರ್ತಾರಲ್ಲ, ಅದುಗಳನ್ನ ನೋಡಿದಾಗ ನಮ್ಮ ಆಫೀಸ್ಗಳಲ್ಲಾಗಲಿ ಫ್ರೆಂಡ್ ಸರ್ಕಲಲ್ಲಾಗಲಿ ತುಂಬಾ ಮೀಶೋಯಿಂದ ತರಿಸ್ಕೊಂಡಿರ್ತಾರೆ. ಬಟ್ ನಾನು ಸ್ವಲ್ಪ ಹುಡುಕಿ ಒಳ್ಳೆ ಕ್ವಾಲಿಟಿದು ಮತ್ತು ಪ್ರೈಸ್ ಕೂಡ ಕಟ್ ಮಾಡ್ಬೇಕು, ಆ ಥರದೇ ತರಿಸ್ಕೊಳ್ಳೋದು. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ. ಇದು ಪಾರ್ಟ್ 1 ಆಗಿರುತ್ತೆ. ಪಾರ್ಟ್ 2 ಅಲ್ಲಿ ನಾನು ಫಂಕ್ಷನ್ಸ್ ವೇರು, ಗ್ರ್ಯಾಂಡ್ ಕುರ್ತಾ ಸೆಟ್ಸು ಆ ಥರದ್ದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ಮತ್ತೆ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋ ಬಂದೇ ಬರುತ್ತೆ, ಪಾರ್ಟ್ 2. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಅಂತೆ.